ಬಂಗಾರದ ಬೆಲೆ ಗಗನದ ಎತ್ತರಕ್ಕೆ ತಲುಪಿರುವುದರ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಭಾಷಣ ಮತ್ತೆ ಹಂಚಿಕೆ ಆಗ್ತಾ ಇದೆ. ಹೀಗೆ ಹಂಚಿಕೆ ಆಗ್ತಾ ಇರುವ ವಿಡಿಯೋವನ್ನು ನೋಡಿ ಜನರು ಬಿದ್ದು ಬಿದ್ದು ನಗ್ತಾ ಇದ್ದಾರೆ. ಸುಳ್ಳು ಹೇಳುವುದಕ್ಕೂ ಒಂದು ಮಿತಿ ಇರಬೇಕು ಎಂದು ಹೇಳ್ತಿದ್ದಾರೆ. ವಿಡಿಯೋ ಯಾವುದು ಗೊತ್ತೇ? ನಮ್ಮ ಹುಡುಗರ ಜೊತೆ ಮಾತಾಡ್ತಿದ್ದೆ. ನಾನು ಹೈಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮ ಅಕ್ಕನ ಮದುವೆ ಆಯ್ತು. ನಾನು 8ನೇ ಕ್ಲಾಸ್ನಲ್ಲಿ ಇದ್ದಾಗ ನಮ್ಮ ಅಪ್ಪ ಕೂತ್ಕೊಂಡು ಲೆಕ್ಕ ಹಾಕ್ತಿದ್ರು, ಇಷ್ಟು ಬಂಗಾರ ಮಾಡಿಸ್ಬೇಕು, 1 ಗ್ರಾಮ್ ಬಂಗಾರಕ್ಕೆ 400 ರೂಪಾಯಿ ಆಗುತ್ತೆ ಅಂತ. 400 ರೂಪಾಯಿ ಇತ್ತು, ಈಗ 3000 ರೂಪಾಯಿ. ಎಷ್ಟು ಚೇಂಜ್ ಆಗಿದೆ ನೋಡಿ. ಮೊನ್ನೆ ಈ 45 ದಿನಗಳಲ್ಲಾಗಿರುವಂತ ಮ್ಯಾಜಿಕ್ ಏನ್ ಗೊತ್ತಾ? 10 ಗ್ರಾಮ್ ಬಂಗಾರಕ್ಕೆ 3000 ರೂಪಾಯಿ ಡೌನ್ ಆಗಿದೆ. 1 ಗ್ರಾಮ್ ಮೇಲೆ 300 ರೂಪಾಯಿ ಡೌನ್ ಆಗಿದೆ. ಏನ್ ಮಾಡಿದ್ರು ಮ್ಯಾಜಿಕ್? ಬ್ಲ್ಯಾಕ್ ಕ್ಯಾಶ್ ಹಿಡಿದ್ಬಿಟ್ರು ಅಷ್ಟೇ. ಎಲ್ಲಿ ಕೊಂಡ್ಕೊಂಡು ನೋಡ್ಬಿಡ್ತೀನಿ ಅಂತ. ಯಾವಾಗ ಬ್ಲ್ಯಾಕ್ ಕ್ಯಾಶ್ ಅಡ್ಡ ಹಾಕಿದ್ರು, ಕೊಂಡ್ಕೊಳ್ಳಿಕ್ ಬೇರೆ ಏನು ಇಲ್ಲದೆ ಇರೋದ್ರಿಂದ ನಾರ್ಮಲ್ ಲೆವೆಲ್ಗೆ ಬಂತು. ಮಿತ್ರ, ಹಿಂಗೆ ಕ್ಯಾಶ್ಲೆಸ್ ದುನಿಯಾ ಆಗ್ಬಿಟ್ರೆ ಬಂಗಾರ ಯಾವ ಲೆವೆಲ್ಗೆ ಬರುತ್ತೆ ಅಂದ್ರೆ, ನಿಮ್ ಮಗಳ ಮದುವೆನೂ ಧೈರ್ಯವಾಗಿ ಆರಾಮಾಗಿ ಮಾಡ್ಬೋದಾದ ಲೆವೆಲ್ಗೆ ಬಂಗಾರ. ಪ್ರಧಾನಿ ನರೇಂದ್ರ ಮೋದಿ ಅವರು ನೋಟ್ ಬ್ಯಾನ್ ಮಾಡಿದ 45 ದಿನಗಳ ಕಥೆಯನ್ನ ಈ ಸೂಲಿ ಬೆಲೆ ಹೇಳ್ತಾ ಇದ್ದಾರೆ. ನೋಟ್ ಬ್ಯಾನ್ ಮಾಡಿ 45 ದಿನಗಳ ಒಳಗೆ ಬಂಗಾರಕ್ಕೆ 3000 ರೂಪಾಯಿ ಡೌನ್ ಆಗಿದೆ. ಕಪ್ಪು ಹಣವನ್ನ ಪ್ರಧಾನಿ ಅವರು ಹಿಡಿದಿಟ್ಟುಕೊಂಡದ್ದೇ ಇದಕ್ಕೆ ಕಾರಣ. ಕ್ಯಾಶ್ಲೆಸ್ ದುನಿಯಾದ ಮ್ಯಾಜಿಕ್ ಇದು ಎಂದು ಈ ಮನುಷ್ಯ ಹೇಳ್ತಾ ಇದ್ದಾರೆ. ಇನ್ನು ಬ್ಲ್ಯಾಕ್ ಮನಿ ಮುಟ್ಲೇ ಇಲ್ಲ. ಇದು ಬ್ಲ್ಯಾಕ್ ಕ್ಯಾಶ್ ಮುಟ್ಟಿದ್ದಕ್ಕೆ ಈ ಪ್ರಮಾಣ ಆಗಿದೆ. ಇನ್ನು ಬ್ಲ್ಯಾಕ್ ಮನಿ ಕೈ ಹಾಕೋದು. ಅದಕ್ಕೆ ನಾನು ಹೇಳೋದು, ಏತೋ ಟ್ರೇಲರ್ ಹೇ, ಪಿಕ್ಚರ್ ಅಭಿ ಬಾಕಿ ಹೇ, ನೋಡಬೇಕು ಅಂತ. ಸಿಟ್ ಬ್ಯಾಕ್, ರಿಲ್ಯಾಕ್ಸ್, ಎಂಜಾಯ್ ಅಂತ ಟಿವಿ ನೋಡ್ತಾ ಕೂತ್ಕೋಬೇಕು. ಹೋದ್ನಲ್ಲ, ಇವನೊಂದು ಕತೆ ಮುಗಿತಲ್ಲ ಅಂತ ಎಂಜಾಯ್ ಮಾಡಬೇಕು. ಈಗ ಈ ವಿಡಿಯೋವನ್ನು ಹಂಚುತ್ತಿರುವವರು ಇವರು ಹೇಳ್ತಾ ಇರುವ ಸುಳ್ಳನ್ನ ಪ್ರಶ್ನಿಸ್ತಾ ಇದ್ದಾರೆ. ನೋಟ್ ಬ್ಯಾನ್ ಆಗಿ ಈಗಾಗಲೇ 7 ವರ್ಷಗಳೇ ಕಳೆದಿವೆ. ಈಗ ಬಂಗಾರದ ಬೆಲೆ ಏರಿರುವುದೇಕೆ? ಕಪ್ಪು ಹಣವನ್ನು ಹಿಡಿದಿಟ್ಟುಕೊಂಡ ಕಾರಣ 2017ರಲ್ಲಿ ಬಂಗಾರದ ಬೆಲೆ ಇಳಿದಿದೆ ಎಂದಾದ್ರೆ ಈಗ ಅದಕ್ಕಿಂತಲೂ ಹೆಚ್ಚು ಇಳಿಯಬೇಕಲ್ವೇ? ಡಾಲರ್ ಎದುರು ರೂಪಾಯಿಯ ಬೆಲೆ ಸಾರ್ವಕಾಲಿಕವಾಗಿ ಕುಸಿತ ಕಂಡಿದೆ. ಹೀಗೆ ಕುಸಿಯುವುದಕ್ಕೆ ಕಾರಣ ಏನು? ನೋಟ್ ಬ್ಯಾನ್ ಮಾಡಿರೋದ್ರಿಂದ ಬಂಗಾರದ ಬೆಲೆಯಲ್ಲಿ ಕುಸಿತ ಆದಂತೆ ಡಾಲರ್ ಬೆಲೆಯಲ್ಲೂ ಕುಸಿತ ಆಗಬೇಕಲ್ವೇ ಎಂದೆಲ್ಲ ಈ ವಿಡಿಯೋವನ್ನು ಹಂಚಿಕೊಂಡವರು ಪ್ರಶ್ನಿಸಿ ನಗ್ತಿದ್ದಾರೆ. ಈಗ ಇವರ ಭಾಷಣಕ್ಕೆ ಅಷ್ಟು ಮಾರ್ಕೆಟ್ ಇಲ್ಲ ಎಂಬ ಅಭಿಪ್ರಾಯ ಇದೆ. ಸುಳ್ಳು ಹೇಳುವುದನ್ನೇ ಪೂರ್ಣಕಾಲಿಕ ಉದ್ಯೋಗವನ್ನಾಗಿ ಮಾಡಿಕೊಂಡಿದ್ದಾರೆ ಎಂದು ಜನರು ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರವನ್ನು ಜನಪ್ರಿಯಗೊಳಿಸುವುದಕ್ಕಾಗಿ ಆಕರ್ಷಕ ಸುಳ್ಳು ಹೇಳುವ ಮೂಲಕ ತನ್ನ ವರ್ಚಸ್ಸನ್ನೇ ಕಳೆದುಕೊಂಡಿದ್ದಾರೆ ಎಂದು ಜನರು ಅಭಿಪ್ರಾಯಪಟ್ಟಿದ್ದಾರೆ. ಇವರು ಈ ಹಿಂದೆ ಮಾಡಿದ ಭಾಷಣಗಳ ತುಣುಕುಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ಹಂಚಿಕೆ ಆಗ್ತಾ ಇರುತ್ತದೆ. ಹೀಗೆ ಹಂಚಿಕೊಂಡು ಜನರು ನಗ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, fire fighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.